ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಜಿಲ್ಲಾ ಸಮಾವೇಶ ಹಾಗೂ ರೈತ ಹುತಾತ್ಮರಿಗೆ ಪುಷ್ಪ ನಮನ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದ ರೈತ ಭವನದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರವಿವಾರದಂದು ಜಿಲ್ಲಾ ರೈತ ಸಮಾವೇಶ ಹಾಗೂ ರೈತ ಹುತಾತ್ಮರಿಗೆ ಪುಷ್ಪ ನಮನ ಅಪಾರ ರೈತರ ಮಧ್ಯೆ ಸಂಭ್ರಮದಿಂದ ಜರುಗಿತು. ವೇದಿಕೆಯ ಸಮಾರಂಭಕ್ಕೂ ಮುಂಚೆ ನಾಮಫಲಕ ಉದ್ಘಾಟನೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಸೇರಿದಂತೆ ರೈತರಿಂದ ಬೃಹತ್ ಶೋಭಾಯಾತ್ರೆ ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ, ಹಚ್ಚಿ ನಂಜುಂಡಸ್ವಾಮಿ, ವಿಜಯನಗರ ಜಿಲ್ಲಾಧ್ಯಕ್ಷ ಜೆಎಂ ಹುಲಗಪ್ಪ ಸೇರಿದಂತೆ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರಾಷ್ಟ್ರಾಭಿಮಾನವಾಗಿ ಮಾತನಾಡಿದ ಶರಣಪ್ಪ ದೊಡ್ಡಮನಿಯವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ಬಗ್ಗೆ ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ. ಬೆಂಬಲ ಬೆಲೆ ಇಲ್ಲದೆ ರೈತ ಸಾಲವನ್ನ ಮುಟ್ಟಿಸಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಅಚ್ಚಿ ನಂಜುಂಡಸ್ವಾಮಿ ಮಾತನಾಡಿ, ರೈತರು ಒಗ್ಗಟ್ಟಿನಿಂದ ಹೋರಾಟದ ಮೂಲಕ ಸರ್ಕಾರದ ಅನುಸರಿಸುವ ಕೆಲಸವಾಗಬೇಕು. ರಸಗೊಬ್ಬರ, ಗುಣಮಟ್ಟದ ಬೀಜ ಸೇರಿದಂತೆ ರೈತರ ಹಿತರಕ್ಷಣಾ ಕಾಪಾಡುವಲ್ಲಿ ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಬೇಕು. ಕೇವಲ ವರ್ಷಕ್ಕೊಮ್ಮೆ ಮಾತ್ರ ರೈತರ ದಿನಾಚರಣೆಯಲ್ಲಿ ರೈತ ದೇಶದ ಬೆನ್ನೆಲುಬು, ಅನ್ನದಾತ ಎನ್ನುವ ನಮ್ಮನ್ನು ಆಳುವ ನಾಯಕರು ಆಹಾರದ ಭದ್ರತೆಗಾಗಿ ರೈತರ ಹಾಗೂ ಕೃಷಿ ಚಟುವಟಿಕೆಗಳ ಕಡೆಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸಬೇಕೆಂದು ತಿಳಿಸಿದರು. ಕಮಲಾಪುರ ಗ್ರಾಮದ ಮುಖಂಡರು, ರೈತರು ಪಾಲ್ಗೊಂಡಿದ್ದರು. ಕೆಲಸ ಇವತ್ತು ಏನು ವಿಜಯನಗರ ಜಿಲ್ಲೆಯಿಂದ ಆಗ್ತಾ ಇದೆ. ಈಗ ಭರವಸೆ ಕೊಟ್ಟ ಪ್ರಕಾರ ಈ ಜಿಲ್ಲೆಯಲ್ಲಿ 10,000 ಸದಸ್ಯರನ್ನಾಗಿ ಮಾಡ್ತು ಅಂತೇಳಿ ಭರವಸೆ ನೀಡಿರ್ತಕ್ಕಂಥ ಹುಲಗಪ್ಪರಿಗೆ ಮತ್ತೊಮ್ಮೆ ರೈತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಕಾರ್ಯಕ್ರಮನ ಈಗ ಜಾಥಾ ಮೂಲಕವಾಗಿ ಹೋಗಿ ಕೃಷ್ಣದೇವರಾಯ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಇವತ್ತೇನು ಕಾರ್ಯಕ್ರಮ ಒಂದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬಚ್ಚ ನಂಜುಂಡಸ್ವಾಮಿ ಅವರಿಗೆ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ಮೋತಿಲಾಲ್ ಸರ್ ಅವರು ಮತ್ತು ಮಂಜುನಾಥ್ ಅವರು ಮತ್ತು ನಾಗರಾಜ್ ಗೌಡರು, ಕೊಪ್ಪಣ್ಣವರು, ಇನ್ನೂ ಅನೇಕ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಾಮುಖ್ಯವಾಗಿ ವಿಜಯನಗರ ನೂತನ ಜಿಲ್ಲೆಯಲ್ಲಿ ಇವತ್ತು ಏನು ರೈತ ಏಕೀಕರಣದ ಅಧ್ಯಕ್ಷರಾಗಿರ್ತಕ್ಕಂಥ ಬಚ್ಚ ನಂಜುಂಡಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಕಮಲಾಪುರ ಹೋಬಳಿಯಲ್ಲಿ ಇವತ್ತೇನು ನಾಮಫಲಕ ಉದ್ಘಾಟನೆ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ
ಕೊಚ್ಚ ನಂಜುಂಡಸ್ವಾಮಿ ಅವರಿಗೆ ಮೊದಲನೇಯಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಲ್ಯಾಣ ಕರ್ನಾಟಕದ ಭಾಗದ ಜನರ ನೋವುಗಳಿಗೆ ಸ್ಪಂದಿಸುವಂತ ಏಕೈಕ ನಾಯಕರು ಯಾರಾದ್ರೂ ಇದ್ರೆ ಅದು ಪ್ರೊಫೆಸರ್ ಪುತ್ರರು ಮತ್ತು ಪ್ರೊಫೆಸರ್ ಅವರು ಕೂಡ ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿರೋದಕ್ಕೆ ನಮಗೆಲ್ಲರಿಗೆ ಸಂತೋಷವಾಗಿದೆ. ಅದರ ಜೊತೆಗೆ ಈ ಭಾಗದ ಜ್ವಲಂತ ಸಮಸ್ಯೆಗಳಿದಾವ. ಇವತ್ತೇನು ತುಂಗಭದ್ರಾ ಜಲಾಶಯದಲ್ಲಿ 33 TMC ಹೂಳು ತುಂಬಿ ಇವತ್ತೇನು ನಮಗೆ 2ನೇ ಬೆಳೆಗೆ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಈ ಭಾಗದ ಹಲವು ರಾಜ್ಯದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಕೆರೆಗಳು ಇವತ್ತು ಹೂಳನ್ನು ತುಂಬಿದ್ದಾವೆ. ಅವನ್ನು ಕೂಡ ತೆಗೆಯುವ ನಿಟ್ಟಿನಲ್ಲಿ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಏಕೀಕರಣದ ವತಿಯಿಂದ ಸುಮಾರು 35,000 ಜನಸಂಖ್ಯೆ ಇವತ್ತು ಚಳಿಗಾಲ ಅಧಿವೇಶನಕ್ಕೆ ನಾವು ಹೋಗಿ ಸರ್ಕಾರಕ್ಕೆ ಗಮನ ಸೆಳೆಯೋದ್ರ ಜೊತೆಗೆ ಇವತ್ತೇನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪುತ್ರರಾಗಿರ್ತಕ್ಕಂಥ ಪಚ್ಚ ನಂಜುಂಡಸ್ವಾಮಿ ಅವರು ಇವತ್ತು ನಾಮಫಲಕ ಉದ್ಘಾಟನೆ ಮಾಡಿ ಇವತ್ತೇನು ಕಮಲಾಪುರ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅವರ ಆಸೆ ಪ್ರಕಾರ ಈ ಭಾಗದ ಜನರ ಏಕೀಕರಣದ ಸದಸ್ಯತ್ವವನ್ನು ಪ್ರತಿಯೊಬ್ಬರು ಪಡಿಬೇಕು. ಯಾಕಂದ್ರ ರೈತ ಒಗ್ಗಟ್ಟಾಗಬೇಕಾಗಿದೆ. ಹಾಗಾಗಿ ಇವತ್ತು ಇವರ ಆಶಯ ಪ್ರಕಾರ 1 ಲಕ್ಷ ಜನ ಈ ಭಾಗದಲ್ಲಿ ಇವತ್ತು ರೈತರ ಶಾಲೆ ಹಾಕೋದ್ರ ಮೂಲಕ ಏಕೀಕರಣದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪಚ್ಚನಂದ ಸ್ವಾಮಿ ಅವರಿಗೆ ಇವತ್ತು ಬೆಂಬಲವನ್ನು ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಈ ಕೆಲವೊಂದು ಕಾರ್ಖಾನೆಗಳು ಅವುಗಳಿಂದ ಅಲ್ಲಿ ಕೆಲವೊಂದು ಕಾರ್ಖಾನೆಗಳು ಈಗ ಚಾಲು ಆಗಿರುತ್ತೆ. ಅದರಿಂದ ಈಗ ಬರ್ತಕ್ಕಂಥ ಒಂದು ಎಣ್ಣೆ ಆಯ್ತು ಹೊಲಗಳು ಗದ್ದೆಗಳಿಗೆಲ್ಲ ಹಾನಿ ಆಗ್ತದೆ. ಕೆಲವೊಂದು ಕುಡಿಯೋ ನೀರು ಕೂಡ ಹಾನಿ ಆಗ್ತದೆ. ಕಲುಷಿತ ನೀರು ಅದಕ್ಕೆಲ್ಲ ತಾವು ಕಾರ್ಖಾನೆಗಳಿಂದ ಸರ್ ಹೇಳ್ತೀವಿ ಸರ್, ಎಲ್ಲಿ ಕೃಷಿ ಚಟುವಟಿಕೆ ಇರುತ್ತೆ, ಎಲ್ಲಿ ಕೃಷಿ ಚಟುವಟಿಕೆ ಚೆನ್ನಾಗಿರುತ್ತೆ, ಎಲ್ಲಿ ಫಲವತ್ತತೆ ಇರುತ್ತೆ, ಅಲ್ಲಿ ಕೈಗಾರೀಕರಣ ಆಗಬಾರ್ದು ಅನ್ನೋದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪ್ರಬಲವಾದ ಹೋರಾಟದ ಒಂದು ಅವಿಭಾಜ್ಯ ಅಂಗ. ಸೊ ಅದು ಆಗಿರೋ ಕಡೆ ನಮ್ಮ ಪ್ರಬಲವಾದ ಒತ್ತಾಯ ಆಗ್ತದೆ, ಅಂತ ಕಾರ್ಖಾನೆಗಳು ಶಿಫ್ಟ್ ಆಗ್ಬೇಕು ಅಂತ. ಮೊನ್ನೆ ತಾನೇ ನಡೆದಿರುತ್ತೆ ಸಿದ್ದಾಪುರದಲ್ಲಿ, ಇವರೇ ಅವರೇ ಹೋರಾಟ ನಡೆಸ್ಕೊಂಡಿದ್ರು. ಈಗ ಅದ್ರ ಕ್ರಮ ಏನಾಯ್ತು? ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ವಾಯು ಮಾಲಿನ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತಕ್ಕೆ ಗಮನವನ್ನು ಸೆಳೆಯೋದ್ರ ಮೂಲಕ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. 3 ತಿಂಗಳ ಅವಕಾಶಗಳನ್ನ ಕೇಳಿದ್ದಾರೆ. 3 ತಿಂಗಳ ಒಳಗಡೆ ಅವರು ಕ್ರಮ ಜರುಗಿಸಲಿಲ್ಲ ಮತ್ತೆ ಹೋರಾಟ ಮುಂದುವರಿಸ್ತಾರೆ.